ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಈಗ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇರುವಂಥದ್ದು, ಎಡೆಬಿಡದೆ ಮಳೆ ಸುರಿತಾ ಇದ್ದು ಜಿಲ್ಲೆಯ 4 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಈಗ ರಜೆಯನ್ನು ಘೋಷಣೆ ಮಾಡಲಾಗಿದೆ. ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು ಶಾಲೆ PU ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ. ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಈಗ ಜೋರಾಗಿದೆ. ಶಿವಮೊಗ್ಗದಲ್ಲಿ ಎಡೆಬಿಡದೆ ಸುರಿತಾ ಇರುವಂಥದ್ದು ಮಳೆ. ಜಿಲ್ಲೆಯ 4 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಶಾಲೆ PU ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿ ಆದೇಶವನ್ನು ನೀಡಲಾಗಿದೆ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ. ತೀರ್ಥಹಳ್ಳಿ, ಸಾಗರ, ಹೊಸನಗರ, ಸೊರಬದಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಅಬ್ಬರಿಸ್ತಾ ಇರುವ ಮಳೆಯ ಕಾರಣಕ್ಕೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ತರಗತಿ ಸರಿದೂಗಿಸಿಕೊಳ್ಳಲು ಸೂಚಿಸಿ ಆದೇಶವನ್ನ ಮಾಡಲಾಗಿರುವಂಥದ್ದು. ಜಿಲ್ಲಾಡಳಿತದಿಂದ ತರಗತಿಯನ್ನು ಸರಿದೂಗಿಸಿಕೊಳ್ಳಲು ಸೂಚನೆ ನೀಡಿ ರಜೆಗೆ ಘೋಷಣೆಯನ್ನ ನೀಡಲಾಗಿದೆ. ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಈಗ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ ಎಡೆಬಿಡದೆ ಸುರಿತಾ ಇರುವಂಥದ್ದು ಮಳೆ. ಜಿಲ್ಲೆಯ 4 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆ PU ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿ ಆದೇಶವನ್ನ ನೀಡಲಾಗಿದೆ. ಮಕ್ಕಳ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಿರುವಂಥದ್ದು. ತೀರ್ಥಹಳ್ಳಿ, ಸಾಗರ, ಹೊಸನಗರ, ಸೊರಬದಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಳೆ ಅಬ್ಬರಿಸ್ತಾ ಇರುವಂತಹ ಕಾರಣಕ್ಕಾಗಿ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅಂದರೆ ಸುರಕ್ಷತೆಯ ದೃಷ್ಟಿಯಿಂದಾಗಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ತರಗತಿಯನ್ನು ಸರಿದೂಗಿಸಿಕೊಳ್ಳಲು ಸೂಚನೆಯನ್ನು ಜಿಲ್ಲಾಡಳಿತ ಈಗ ನೀಡಿರುವಂಥದ್ದು. ಮಲೆನಾಡಿನಲ್ಲಿ ಮಳೆರಾಯನ ಅಬ್ಬರ ಜೋರಾಗಿರುವಂಥದ್ದು ನೋಡಿ. ಸರಿಯಾಗಿ ಮಳೆ ಆಗ್ತಿಲ್ಲ ಅಂತ ಒಂದು ಕಡೆ ಜನ ಮುಂಚೆ ಬೇಡ್ಕೊಳ್ತಾ ಇದ್ರು ಮಳೆಗಾಗಿ. ಈಗ ನೋಡಿದ್ರೆ ವಿಪರೀತ ಮಳೆ ಆಗ್ತಾ ಇರುವಂಥದ್ದು. ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಶಿವಮೊಗ್ಗದಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇರುವಂಥದ್ದು. ಹಾಗಾಗಿಯೇ ಜಿಲ್ಲೆಯ 4 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿದೆ. ಮಕ್ಕಳ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಈಗ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಶಿವಮೊಗ್ಗದಲ್ಲಿ 10 ಅವಾಂತರಗಳಲ್ಲಿ ಸೃಷ್ಟಿಯಾಗಿದೆ. ಧಾರಾಕಾರವಾಗಿ ಮಳೆ ಸುರಿದಂತಹ ಪರಿಣಾಮವಾಗಿ ಶಿವಮೊಗ್ಗದಲ್ಲಿ 10 ಅವಾಂತರಗಳಾಗಿದೆ. ಮಳೆಯಿಂದ ತುಂಬಿ ಹರಿತಾ ಇವೆ ಹಳ್ಳ ಕೊಳ್ಳಗಳು. ಮಲೆನಾಡಿನ ಹಲವೆಡೆ ವಿದ್ಯುತ್ ಸಂಪರ್ಕ ಇದರಿಂದ ಕಡಿತಗೊಂಡಿದೆ. ಕೌರಿ ಹಕ್ಲು ಬಳಿ ರಸ್ತೆಗೆ ನುಗ್ಗಿದಂತಹ ಮಳೆಯ ನೀರು. ಕೌರಿ ಹಕ್ಲು ಬಳಿ ಈಗ ರಸ್ತೆಗೆ ಮಳೆ ನೀರು ನುಗ್ಗಿದೆ. ತೀರ್ಥಹಳ್ಳಿ ತಾಲೂಕಿನ ಆಗೊಂಬೆ ಮಾರ್ಗದ ಬಳಿ ಈ ಘಟನೆ ನಡೆದಿರುವಂಥದ್ದು. ಗದ್ದೆಯ ಮೂಲಕ ರಸ್ತೆಗೆ ನುಗ್ತಾ ಇರುವಂತಹ ಮಳೆ ನೀರು ನುಗ್ತಾ ಇರೋದ್ರಿಂದ ವಾಹನ ಸವಾರರಲ್ಲಿ ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಮಳೆಯಿಂದಾಗಿ ಒಂದೆರಡು ಸಮಸ್ಯೆ ಅಲ್ಲ, 10 ಅವಾಂತರಗಳು ಉಂಟಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಂತಹ ಪರಿಣಾಮವಾಗಿ ಮಳೆಯಿಂದ ತುಂಬಿ ಹರಿತಾ ಇವೆ ಹಳ್ಳ ಕೊಳ್ಳಗಳೆಲ್ಲವೂ. ಮಲೆನಾಡಿನ ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ವಿಪರೀತ ಮಳೆ ಆಗ್ತಾ ಇರೋದ್ರಿಂದ ವಿದ್ಯುತ್ ಸಂಪರ್ಕ ಕಡಿತ ಆಗಿರುವಂಥದ್ದು. ಕೌರಿ ಹಕ್ಲು ಬಳಿಯ ರಸ್ತೆಗೆ ಮಳೆ ನೀರು ನುಗ್ತಾ ಇರುವಂಥದ್ದು. ತೀರ್ಥಹಳ್ಳಿ ತಾಲೂಕಿನ ಆಗೊಂಬೆ ಮಾರ್ಗದ ಬಳಿ ಘಟನೆ ನಡೆದಿದೆ. ಗದ್ದೆಯ ಮೂಲಕ ರಸ್ತೆಗೆ ನುಗ್ತಾ ಇರುವಂತಹ ಮಳೆ ನೀರು ನುಗ್ತಿರೋದ್ರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಈಗ ನಿರ್ಮಾಣವಾಗಿದೆ. ಶಿವಮೊಗ್ಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಪರಿಣಾಮವಾಗಿ 10 ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ವಿದ್ಯುತ್ ಸಂಪರ್ಕ ಕಡಿತಗೊಳ್ತಾ ಇರುವಂಥದ್ದು. ಮಳೆ ನೀರು ರಸ್ತೆಗೆ ನುಗ್ತಾ ಇದೆ. ಗದ್ದೆಗಳ ಮೂಲಕವಾಗಿ ರಸ್ತೆಗೆ ನುಗ್ತಾ ಇರುವಂಥದ್ದು. ಕೌರಿ ಹಕ್ಲು ಬಳಿಯ ರಸ್ತೆಗೆ ಮಳೆ ನೀರು ನುಗ್ಗಿದೆ. ತೀರ್ಥಹಳ್ಳಿ ತಾಲೂಕಿನ ಆಗೊಂಬೆ ಮಾರ್ಗದ ಬಳಿ ಘಟನೆ ನಡೆದಿರುವಂಥದ್ದು. ನೀರು ನುಗ್ತಾ ಇರೋದ್ರಿಂದ ರಸ್ತೆಗೆ ನೀರು ಏನು ಬರ್ತಾ ಇದೆ ಅದರಿಂದ ವಾಹನ ಸವಾರರಿಗೆ ತೊಂದರೆ ಉಂಟಾಗ್ತಾ ಇದೆ. ಇಲ್ಲಿ 10 ಸಮಸ್ಯೆಗಳು ಉಂಟಾಗ್ತಾ ಇದೆ. ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಶಿವಮೊಗ್ಗದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಗದ್ದೆಗಳ ಮೂಲಕವಾಗಿ ನೀರು ನುಗ್ಗಿ ರಸ್ತೆಗೆ ಬರ್ತಾ ಇರುವಂಥದ್ದು. ಇದರಿಂದ ವಾಹನ ಸವಾರರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಜೊತೆಗೆ ವಿದ್ಯುತ್ ಸಂಪರ್ಕ ಕೂಡ ಇಲ್ಲಿ ಕಡಿತಗೊಳ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಅತಿ ಹೆಚ್ಚು ಮಳೆ ಆದಾಗ
ಜೋರು ಗಾಳಿ ಎಲ್ಲ ಬೀಸಿದಾಗ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳ್ತಾ ಇದೆ. ರಸ್ತೆಗೆ ನೀರುಗಳು ಹರಿದು ಬರ್ತಾ ಇರುವಂಥದ್ದು, ಗದ್ದೆಯ ಮೂಲಕವಾಗಿ ನೀರು ರಸ್ತೆಗೆ ಹರಿದು ಬರ್ತಾ ಇದೆ.